ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು ಲೋಕೇಶ್ವರಿ ಸರ್ವೋದಯ PU ಕಾಲೇಜಿನಲ್ಲಿ 2ನೇ ವರ್ಷ 600 ಅಂಕಗಳಿಗೆ 582 ಪಡೆದು 97%ಗೆ ರಾಜ್ಯದಲ್ಲಿ 18th ರ್ಯಾಂಕಲ್ಲಿ ಇದ್ದಾಳೆ. ಇದರಲ್ಲಿ ಕಾಲೇಜಿ ಸ್ಟಾಫು ಮತ್ತು ಪ್ರಿನ್ಸಿಪಾಲು, ಈ ಫ್ಯಾಕಲ್ಟಿ ಅವರು ಎಷ್ಟೊಂದು ಶ್ರಮ ಪಡೆದಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ, ಎಲ್ಲರ ಕಡೆಯಿಂದ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನನ್ನ ಮಗಳು ಖುಷಿಪಟ್ಟಿದ್ದಲೇ ಸೇಮ್ ಟೈಮಲ್ಲಿ ಅವರು ಇದರಿಗೆ ಹೊಂದಾಣಿಕೆಯಿಂದ ಇವರಿಗೆ ಎಲ್ಲೆಲ್ಲಿ ಏನೇನು ಬೇಕಾಗಿದೆ, ಎಲ್ಲೆಲ್ಲಿ ಇವರಿಗೆ ಕೊರತೆ ಇದೆ, ಮತ್ತು ಅವ್ರ ಟೈಮ್ಗೆ ಅವ್ರಿಗೆ ಹೆಂಗೆ ಒಪ್ಪಿಸ್ಬೇಕು, ಏನೇನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಅವರು ಒಂದು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಇದು ಮಾಡಿಕೊಟ್ಟಿದ್ದಾರೆ. ಅದರಿಂದ ನನ್ನ ಮಗಳು 18th ರ್ಯಾಂಕಿಗೆ ಬಂದಿದ್ದಾಳೆ. ಇಲ್ಲಿ ನಾವು ಹೇಳೋದಾದರೆ ಪ್ರತಿಯೊಬ್ಬರು 90% ಅಬೋವ್ ಬಂದರೆ ಸಾಕು, ಅವರು ಎಕ್ಸ್ಪರ್ಟ್ ಇದ್ದಂಗೆ. ಅದು ಒಂದು ಹೆಚ್ಚು ಕಡಿಮೆ ಅದೇನು ವ್ಯತ್ಯಾಸ ಬರೋಲ್ಲ. ಯದ್ಯದಾಚರತಿ ಶ್ರೇಷ್ಠ ತತ್ರ ದೇವೇ ತರೋ ಜನಃ ಸಯತ್ ಪ್ರಮಾಣ ಕುರಿತೆ ಲೋಕಸ್ಥದನುವರ್ತತೆ ಅಂತ. ಅಂದರೆ ಏನು, ಯಾರು ಸಮಾಜದಲ್ಲಿ ಶ್ರೇಷ್ಠರು ಅಂತ ಅನಿಸ್ಕೋತಾರೋ ಅವರನ್ನು ನೋಡ್ಬಿಟ್ಟು ಉಳಿದಿರೋ ಸಮಾಜ ಅವರನ್ನು ಆದರ್ಶವಾಗಿ ತಗೊಂಡು ಪ್ರಯಾಣ ಮಾಡ್ತಾ ಇರ್ತದೆ. ಯಾವಾಗ ದೊಡ್ಡವರು ಅಂತ ಅನ್ಸ್ಕೊಂಡಿರೋರು ತಪ್ಪು ಮಾಡ್ತಾರೋ ಆ ಸಮಾಜ ಒಟ್ಟಿಗೆ ಎಲ್ಲ ಕೆಟ್ಟೋಗುತ್ತೆ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಇವಾಗ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಯಾರು ಇವತ್ತು ನಾವು ರ್ಯಾಂಕ್ ಪಡೆದಿದ್ದೀವಿ, ನಾವೆಲ್ಲ ಬಂದಿದ್ದೀವಿ ಅಂತ ಅದೇ ರೀತಿಯಲ್ಲಿ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ನಮ್ಮ ಸುತ್ತಮುತ್ತಲ ಯಾವಾಗಲೂ ಹೊಗಳವರು ಜಾಸ್ತಿ ಇರ್ತಾರೆ, ಆದರೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋರು ಹೇಳೋರು ಇರೋದಿಲ್ಲ. ಅದು ಖಂಡಿತವಾಗಿ ಸರ್ವೋದಯ PU ಕಾಲೇಜಿನಲ್ಲಿ ಏನೇನು ಕೊರತೆ ಇದೆ ಅಂತ ಮಕ್ಕಳಿಗೆ ನೋಡಿ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದನೇ ಇವ್ರಿಗೂ ಉತ್ಸಾಹ ಬಂದು ಮುಂದೆ ಹೊರೆದಿದ್ದಾರೆ. ಕಡಿಮೆ ರ್ಯಾಂಕಲ್ಲಿರೋರು, ಅಂದರೆ ಏನು, ಕಡಿಮೆ ಇಂಟೆಲಿಜೆಂಟ್ ಅಲ್ಲದೆ ಇರೋರು ಇದರಲ್ಲಿ ಓದಿ ರ್ಯಾಂಕ್ಗಳು ಪಡೆದಿದ್ದಾರೆ. ಇದರಿಂದಾಗಿ ನಾನು ಇವರಿಗೆಲ್ಲ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.